ರಾಜ್ಯದ ರೈತರ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸಿಎಂ ಕುರ್ಚಿ ಕಿತ್ತಾಟದ ಜಂಜಾಟದ ನಡುವೆ ಖರೀದಿ ಕೇಂದ್ರ ತೆರೆಯಲಿಲ್ಲ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ನಡೆಸಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ಲರೂ ಯಾರು ಮುಖ್ಯಮಂತ್ರಿ ಅನ್ನೋದರ ಕಡೆ ಗಮನ ಹರಿಸಿದ್ದಾರೆ ಹೊರತು ರೈತರ ಬಗ್ಗೆ ಇವರಿಗೆ ಯಾವುದೇ ಚಿಂತೆ ಇಲ್ಲ. ಕಬ್ಬಿಗೆ ದರ ನಿಗದಿ ಮಾಡಲು ಆಗಲಿಲ್ಲ. ನೀವು ದರ ನಿಗದಿ ಮಾಡಿದ್ದನ್ನು ಬಿಟ್ಟು 50 ರೂಪಾಯಿ ಹೆಚ್ಚು ಕಾರ್ಖಾನೆಯವರು ಕೊಡ್ತಿದ್ದಾರೆ. ನಷ್ಟ ಆಗುತ್ತೆ ಅಂದವರು ಮತ್ತೇಕೆ ಹೆಚ್ಚು ಹಣ ಕೊಡ್ತಿದ್ದಾರೆ? ಸಿಎಂ ಅವರಿಗೆ ಕಾರ್ಖಾನೆಯವರ ಮೇಲೆ ಕಂಟ್ರೋಲ್ ಇಲ್ಲ ಎಂದು ಹರಿಹಾಯ್ದರು. ಅತ್ಯಂತ ಸ್ಪಷ್ಟ ಬಹುಮತ ಇದ್ರೂ ಆಡಳಿತ ನಡೆಸಲು ವಿಫಲವಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನ ನಡೆದಿದೆ. ಡಿಸಿಎಂ ಅವರು ಕುರ್ಚಿ ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ರೈತರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ. ಯಾವುದೇ ಇಲಾಖೆ ಮಂತ್ರಿ ರಾಜ್ಯದಲ್ಲಿ ಓಡಾಡುತ್ತಿಲ್ಲ. ಕೇವಲ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಜನ ಬೀದಿಗೆ ಬರುತ್ತಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದ ರೈತರು ಈ ವರ್ಷ ಅತಿವೃಷ್ಟಿಯಾಗಿದ್ದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಮತ್ತು ಅಳಿದುಳಿದ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಂತಂದ್ರೆ ಖರೀದಿ ಕೇಂದ್ರ ತೆರೆಯುವಲ್ಲಿ ಇವರು ಜಂಜಾಟದಲ್ಲಿ ಎಲ್ಲಿಯೂ ಖರೀದಿ ಕೇಂದ್ರಗಳು ತೆರಲಿಲ್ಲ. ಇವತ್ತು ನಿಮ್ಮ ಎದುರುಗಡೆ ನಾನು ಈ ಪ್ರಶ್ನೆ ಮಾಡಿದೆ KDP ಸಭೆಯೊಳಗೆ. 5% ಸಹಿತ ಖರೀದಿ ಆಗಿಲ್ಲ ಇವ್ರ ಕಡೆಯಿಂದ. ಎಷ್ಟು? 100ಕ್ಕೆ 5% ಸಹಿತ ಖರೀದಿ ಆಗಲಿಲ್ಲ. ಹೀಗಾಗಿ ಈ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದ್ರ ಕಡೆನೇ ಹೆಚ್ಚು ಗಮನ ಹರಿಸಿದ್ದಾರೆ ಹೊರತು ರಾಜ್ಯದ ರೈತರ ನೆರವಿಗೆ ಬರುವಂಥ ಯಾವುದೇ ಲಕ್ಷಣ ಇವ್ರ ಕಡೆ ಇಲ್ಲ. ಇತ್ತೀಚೆಗೆ ಕಬ್ಬು ಬೆಳೆಗಾರರು ಕೂಡ ಹೋರಾಟ ಮಾಡಿದರು. ನಾನು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದೆ. ಕಾರ್ಖಾನೆಯವ್ರ ಮೇಲೆ ಇವರಿಗೆ ಹಿಡಿತಾ ಇಲ್ಲ. ಅವತ್ತು ಸ್ವತಃ ಮುಖ್ಯಮಂತ್ರಿಗಳು 8 ಗಂಟೆ ಕೂತ್ಕೊಂಡ್ರು. 50 ರೂಪಾಯಿ ಜಾಸ್ತಿ ಕೊಡ್ರಿ ಅಂತೇಳಿ ವಿನಂತಿ ಮಾಡಿದರು. ಒಬ್ಬ ಕಾರ್ಖಾನೆಯವರು ಒಪ್ಕೊಳ್ಳಿಲ್ಲ 50 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತೇಳಿ. ಆದರೆ ಇವತ್ತು ಎಲ್ಲ ಕಾರ್ಖಾನೆಯವರು ವಾಪಸ್ ಬಂದ ನಂತರ ಸರ್ಕಾರ ಏನು ನಿಗದಿ ಮಾಡಿತ್ತು 3,300 ರೂಪಾಯಿ, ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಕಾರ್ಖಾನೆಯವರು. ನೀವು ಮುಖ್ಯಮಂತ್ರಿಗಳಿಗೆ ಎದುರುಗಡೆನೇ ಒಪ್ಕೋಕ್ಕಾಗಲಿಲ್ಲ. ಇಲ್ಲಿ ಹೆಂಗೆ ನೀವು ಜಾಸ್ತಿ ಕೊಡ್ತಾ ಇದ್ದೀರಿ? ನಿಮ್ಗೆ ಯಾಕೆ ಲಾಸ್ ಆಗ್ತಾ ಇಲ್ಲ? ಲಾಸ್ ಆಗುತ್ತೆ ಅಂತ ಎಲ್ಲರೂ ಹೊಡ್ಕೊಂಡ್ರಲ್ಲಿ. ಈಗ ಹೊರಗೆ ಬಂದ ಮೇಲೆ ನೀವು 50 ರೂಪಾಯಿ 60 ರೂಪಾಯಿ ಜಾಸ್ತಿ ಕೊಡ್ತಾ ಇರಲಿಲ್ಲ ಅಂದರೆ ನೀವು ಒಂದು ಕಡೆ ಕಾರ್ಖಾನೆ ಸರ್ಕಾರದ ಹಿಡಿತದಲ್ಲಿಲ್ಲ, ಎಲ್ಲೋ ಈ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿಗಳು ಹಿಡಿತವನ್ನು ಕಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಂದು, ಗೋವಿನ ಜೋಳ 2,400 ರೂಪಾಯಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಾಗಿತ್ತು. 1,100-1,200 ರೂಪಾಯಿ ಖರೀದಿ ಆಗ್ತಾ ಇದೆ. ರೈತರು ಬೀದಿ ಬಂದಿದ್ದಾರೆ. ಒಂದು ಖರೀದಿ ಕೇಂದ್ರ ಎಲ್ಲೂ ಪ್ರಾರಂಭ ಮಾಡಿಲ್ಲ. ಅಂದರೆ ಈ ಸರ್ಕಾರ ಅತ್ಯಂತ ಸ್ಪಷ್ಟ ಬಹುಮತ ಇದ್ರೂ ಕೂಡ ಒಂದು ಗಟ್ಟಿಯಾದ ಆಡಳಿತ ಕೊಡುವಲ್ಲಿ ವಿಫಲ ಆಗಿದೆ. ಮುಖ್ಯಮಂತ್ರಿ ಕುರ್ಚಿ ಅತಂತ್ರ ಆಗ್ಯದ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸ್ಕೊಳಕ್ಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಆ ಕುರ್ಚಿ ಹಿಡ್ಕೋಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ. ಇತ್ತೀಚೆಗೆ ಮಳೆ ಬಂದು ಪ್ರವಾಹ ಆಗಿ ಕಳೆದ 2-3 ವರ್ಷದ ಹಿಂದೆ ಏನಾಗಿತ್ತು, ನಮ್ಮ ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿಗಳ ನಾವು ಮನೆಗೆ ಪರಿಹಾರ ಕೊಟ್ಟಿದ್ದೀವಿ. 2ನೇ ಹಂತದಲ್ಲಿ ಮತ್ತೂ ಪರಿಹಾರ ಕೊಟ್ಟರು 5 ಲಕ್ಷ ರೂಪಾಯಿ. ಅವಾಗ ಮನೆಗಳನ್ನು ಯಾರು ಕೆಡ್ಕೊಂಡಿದ್ರು 7,000 ಮನೆಗಳಿಗೆ ಇವತ್ತಿನ ತನಕ ಈ ಸರ್ಕಾರ 1 ರೂಪಾಯಿ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ವಿಷಯ ನಿಮ್ಮ ಎದುರುಗಡೆ ನಾವು ಪ್ರಸ್ತಾಪ ಮಾಡಿದೆ. ಜನ ಬಂದು ಕುಂತಾರೆ. ಈ ರೀತಿ ಆದ್ರೆ ಜನರ ಪರಿಸ್ಥಿತಿ ಹೆಂಗೆ? ಸರ್ಕಾರ ಏನ್ ಮಾಡ್ಬೇಕಂತ ಹಿಂಗಾದ್ರೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತ ಇದ್ರೂ ಆಡಳಿತ ನಡೆಸುವಲ್ಲಿ ವಿಫಲ ಆಗಿದೆ. ಯಾವುದೇ ಇಲಾಖೆ ಮಂತ್ರಿಗಳು, ಬರೀ ಮುಖ್ಯಮಂತ್ರಿ ಅಷ್ಟೇ ಹೇಳ್ತಾ ಇಲ್ಲ, ಯಾವುದೇ ಇಲಾಖೆ ಮಂತ್ರಿಗಳು ಇಡೀ ರಾಜ್ಯದ ಪ್ರವಾಸ ಮಾಡಲಿಲ್ಲ. ಎಲ್ಲೂ ಮಾಡಿದ್ದಾರೆ? ಯಾರೇ ಮಂತ್ರಿಗಳು ತಮ್ಮ ಇಲಾಖೆಯೊಳಗೆ ಏನಾಗ್ತಾ ಇದೆ ಅಂತ ನೋಡಿದ್ದಾರೆ? ಉದಾಹರಣೆ, ಈಗ ಮಾರ್ಕೆಟಿಂಗ್ APMC ಮಿನಿಸ್ಟರ್ ಇರ್ಬೋದು, ಖರೀದಿ ಕೇಂದ್ರ ಯಾಕೆ ತೆರೆಯೋಕ್ಕಾಗ್ತಿಲ್ಲ ಅನ್ನೋದು ನಿರ್ಣಯ ಮಾಡಬೇಕಲ್ಲ. ಬೆಳೆ ಖರೀದಿ ಮಾಡೋಕ್ಕೆ ಡಿಸಿಷನ್ ತಗೊಳ್ಳಿಲ್ಲ. ಈ ರೀತಿ ನಿರ್ಣಯಗಳು ಮಾಡುವಲ್ಲಿ ಅವರು ವಿಫಲ ಆಗಿದ್ದಾರೆ. ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಜನ ಇವತ್ತು ಬೀದಿಗೆ ಬರುವಂಥ ಎಲ್ಲ ಬಂದು ಹೋರಾಟನ ಮಾಡ್ತಾ ಇದ್ದಾರೆ. ರಾಜ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.